My dear viewers, you are all welcome to our business tonic after the break. Today's topic is A to Z of share market, time to buy, hold or sell. We have eminent, genius and expert resource person today with us, CA Rudramurthy BV, who is an author, investor, trainer and what not. CA Rudramurthy, now we have a lot of callers we have attended now. Now we were discussing about all other stock specific or sector specific, all these questions. Now futures and options. Many people they don't have any clue about futures and options. Suppose somebody wants to invest in futures and options. What is your advice? Sir, I'll give you a very clear view on futures and option with my 23 years of experience. If you exercise option, you don't have future. Huh? I will say if you trade in futures, you have no future. And if you trade in options, you have no other option but to lose money. So futures and options is not for people who are not full time into market. ನೀವು ಫುಲ್ ಟೈಮ್ ಮಾರ್ಕೆಟ್ ಅಲ್ಲಿ ಇದ್ದೀರಾ ಅಂದ್ರೆ ಮಾತ್ರ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು. ಇಲ್ಲ ಅಂದ್ರೆ ನಾನು ಇದನ್ನ ಸೈಡ್ ಬಿಸ್ನೆಸ್, ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಈ ತರದ್ರಲ್ಲಿ ಖಂಡಿತವಾಗ್ಲೂ ಎಫ್ ಅಂಡ್ ಓ ಟ್ರೇಡಿಂಗ್ ಮಾಡಬಾರ್ದು. ಆಮೇಲೆ ಎಫ್ ಅಂಡ್ ಓ ಟ್ರೇಡಿಂಗ್ ನೀವು ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ರಿಸ್ಕ್ ತಗೊಳಕ್ಕೆ ಅಷ್ಟೊಂದು ರೆಡಿ ಇದೀನಾ ಇಲ್ವಾ, ನಾನು ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಿದೀನಿ, ಪ್ರಾಫಿಟ್ ಅಲ್ಲಿ ಒಂದು ಅಂಶವನ್ನ ರಿಸ್ಕ್ ತಗೊಂತಿದ್ದೀನಿ, ಬಂಡವಾಳನ ರಿಸ್ಕ್ ಮಾಡ್ತಾ ಇಲ್ಲ ಅನ್ನೋರು ಎಫ್ ಅಂಡ್ ಓ ಟ್ರೇಡಿಂಗ್ ಮಾಡಬೇಕು. ಆಮೇಲೆ ಮುಖ್ಯವಾಗಿ ಸ್ಟಾಕ್ಸ್ ಬಗ್ಗೆನೂ ನಿಮಗೆ ಚೆನ್ನಾಗಿ ಮಾಹಿತಿ ಇದ್ದಾಗ ನಾನು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ಬೋದು. ನಾನು ಯಾವಾಗೂ ಹೇಳ್ತೀನಿ, ನೀವು ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ಮಾಡುವಾಗ ನಂಬರ್ 1 ನೀವು ಹೊಸಬರಾಗಿದ್ದರೆ ಗೋ ಫಾರ್ ಓನ್ಲಿ ಲಾರ್ಜ್ ಕ್ಯಾಪ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್. ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಡಿ, ಎಫ್ ಅಂಡ್ ಓ ಟ್ರೇಡಿಂಗ್ ಮಾಡಬೇಡಿ, ಲಾರ್ಜ್ ಕ್ಯಾಪ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಹೊಸಬ್ರು ಮಾಡಿ. ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂದಾದ ನಂತರ ದೆನ್ ಯು ವಾಂಟ್ ಟು ಡೂ ಲೆಟ್ ಅಸ್ ಎ ಫ್ಯೂಚರ್ಸ್ ಅಂಡ್ ಆಪ್ಷನ್. ಫ್ಯೂಚರ್ಸ್ ಮಾಡಿ, ಡೋಂಟ್ ಗೋ ಡೈರೆಕ್ಟ್ಲಿ ಟುವರ್ಡ್ಸ್ ಆಪ್ಷನ್ಸ್. ಬಿಕಾಸ್ ಫ್ಯೂಚರ್ಸಲ್ಲಿ 5 times ಲಿವರೇಜ್ ಇರುತ್ತೆ. ಏನು ಲಿವರೇಜ್ ಅಂದರೆ ನಾನು 100 ರೂಪಾಯಿ ಹಾಕಿದ್ರೆ 500 ರೂಪಾಯಿ ಬೆಲೆ ಬಾಳುವಂತಹ ವಸ್ತುವನ್ನ ನಾನು ಫ್ಯೂಚರ್ಸಲ್ಲಿ ಖರೀದಿ ಮಾಡಬಹುದು. ಮಾರ್ಜಿನ್ ಎಷ್ಟು? 100 ರೂಪಾಯಿ. 500 ರೂಪಾಯಿಗೆ 5 times you will have leverage. What is the margin you have to Normally 20%. So if 100 rupees the worth of the share, you pay margin of 20 rupees. ಇಲ್ಲಿ ಏನಾಗ್ತಾ ಇದೆ, if you make 1% return in that equity, in futures you will make 5% return for the same movement. But if you lose 1% in equity, here you will lose 5%. So ನಾವೇನು ತಿಳ್ಕೋಬೇಕು, ಲಿವರೇಜ್ ಇಸ್ ಅ 2-edged weapon. It will increase your profit, it will increase your loss also. ಜನ ಏನು ಅನ್ಕೊಂಡಿದ್ದಾರೆ, ಇಟ್ ವಿಲ್ ಇನ್ಕ್ರೀಸ್ ಮೈ ಪ್ರಾಫಿಟ್ ಅಂಡ್ ಡಿಕ್ರೀಸ್ ಮೈ ಲಾಸ್. ನಾಟ್ ಪಾಸಿಬಲ್. ಈಗ ತಾನೇ ನಾವು ಕಾರ್ಯಕ್ರಮದಲ್ಲಿ ಹೇಳಿದ್ವಿ, ರಿಸ್ಕ್ ಅಂಡ್ ರಿಟರ್ನ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ನಾನೇನು ಹೇಳ್ತೀನಿ, ಎಫ್ ಅಂಡ್ ಓ ಟ್ರೇಡಿಂಗ್ ಮಾಡಬೇಕಾದ್ರೆ ಫಸ್ಟು ನಿಮಗೆ ಎಕ್ಸ್ಪೀರಿಯನ್ಸ್, ಎಕ್ಸ್ಪರ್ಟೈಸ್ ಅದರಲ್ಲಿ ಇರಬೇಕು. ನಿಮ್ಮ ಬಂಡವಾಳದ ಒಂದು ಅಂಶವನ್ನು ಎಫ್ ಅಂಡ್ ಓ ಟ್ರೇಡಿಂಗ್ ಇಟ್ಕೋಬೇಕೇ ಹೊರತು ಎಲ್ಲ ದುಡ್ಡನ್ನು ಎಫ್ ಅಂಡ್ ಓ ಟ್ರೇಡಿಂಗ್ ಮಾಡಬೇಡಿ. ಮೂರನೇದು, ಎಸ್ಪೆಷಲಿ ಇಫ್ ಯು ಆರ್ ಅನ್ ಆಪ್ಷನ್ ಬಯರ್, ಫ್ಯೂಚರ್ಸ್ ಅಲ್ಲಿ 5 times ಲಿವರೇಜ್ ಸಿಗುತ್ತೆ, ಆಪ್ಷನ್ಸ್ ಅಲ್ಲಿ 80, 100, 150 times ಲಿವರೇಜ್ ತಗೊಂತಿದ್ದಾರೆ. ಇಟ್ ಈಸ್ ನಾಟ್ ದ ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ ವಿಚ್ ಇಸ್ ಕಿಲ್ಲಿಂಗ್ ಯು, ಇಟ್ ಈಸ್ ದಿ 80 times, 100 times, 150 times ಲಿವರೇಜ್ ವಿಚ್ ಇಸ್ ಕಿಲ್ಲಿಂಗ್ ಯು. ಇದನ್ನು ತುಂಬಾ ಚೆನ್ನಾಗಿ ಚಾರ್ಲಿ ಮುಂಗರ್ ಹೇಳ್ತಾರೆ. ನೀವು ಇಷ್ಟೊತ್ತು ಎಷ್ಟು ಚೆನ್ನಾಗಿ ಸುಭಾಷಿತ ಹೇಳಿ ಕರೆಕ್ಟ್ ಟೈಮಲ್ಲಿ ಏನು ಹೇಳ್ತೀರಾ ನಾಯಕ್ ಸರ್, ನಾನೊಂದು ಚಾರ್ಲಿ ಮುಂಗರಿನ ಸುಭಾಷಿತ ಹೇಳ್ತೀನಿ. ಅವ್ರು ಹೇಳ್ತಾರೆ, ಓನ್ಲಿ 3 things ಕ್ಯಾನ್ ಡೆಸ್ಟ್ರಾಯ್ ಎ ಮ್ಯಾನ್. ನಂಬರ್ 1 ಲೇಡಿ, ನಂಬರ್ 2 ಲಿಕ್ಕರ್, ನಂಬರ್ 3 ಲಿವರೇಜ್. ಎಲ್ಲ ಎಲ್ಲಿಂದ ಬರುತ್ತೆ? ತಿರ್ಗಾ ಹೇಳ್ತೀನಿ, ಓನ್ಲಿ 3 things ಕ್ಯಾನ್ ಡೆಸ್ಟ್ರಾಯ್ ಎ ಮ್ಯಾನ್: ಲೇಡಿ, ಲಿಕ್ಕರ್, ಲಿವರೇಜ್. ಲಿವರೇಜ್ ಇಸ್ ಸೋ ಇಂಪಾರ್ಟೆಂಟ್, ಇಟ್ ಈಸ್ ಮೋರ್ ಡೇಂಜರಸ್ ದೆನ್ ಲೇಡಿ ಅಂಡ್ ಲಿಕ್ಕರ್. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ, ಎಸ್ಪೆಷಲಿ ಇಫ್ ಯು ಆರ್ ಅನ್ ಆಪ್ಷನ್ ಬಯರ್, ಯು ಆರ್ ಟೇಕಿಂಗ್ 80 times, 100 times ಔಟ್ ಆಫ್ ದಿ ಮನಿ. ಆಪ್ಷನ್ಸ್ ಅಂದ್ರೆ 150 times, 200 times ಯು ಆರ್ ಟೇಕಿಂಗ್ ಲಿವರೇಜ್. ನೀವ್ ಹೇಳ್ತಿದ್ದೀರಾ ಮಾರ್ಕೆಟ್ ಲಾಸ್ಟ್ ಲಾಟ್ರಿ. It is worse than lady liquor. The third one is, in fact, lottery ladruno, you are losing 10 rupee, 20 rupee, 50 rupee, 100 rupee. Here you are losing everything. ಮನೆ ಮಠ ಮಾರ್ಕೊಂಡು ಬಿಡ್ತಾರೆ.
So you have to understand, making money takes time. Anyone who wants to make money fast, they will also lose very fast. So especially if you are doing cryptocurrencies, ಈಗ ನನಗೆ ಮೊನ್ನೆ ಒಬ್ರು ಕೇಳಿದ್ರು, ಸರ್ ನೀವು ಇಷ್ಟೆಲ್ಲ ಹೇಳ್ತೀರಲ್ಲ, ಡ್ಯೂ ಥಿಂಕ್ ಇಲಾನ್ ಮಸ್ಕ್ ಇಸ್ ನಾಟ್ ಇಂಟೆಲಿಜೆಂಟ್? ವರ್ಲ್ಡ್ಸ್ ನಂಬರ್ 1 ರಿಚೆಸ್ಟ್ ಪರ್ಸನ್ ಈಸ್ ಇನ್ವೆಸ್ಟಿಂಗ್ ಇನ್ ಕ್ರಿಪ್ಟೋ ಕರೆನ್ಸಿ. ನೀವು ನೋಡಿದ್ರೆ ಕ್ರಿಪ್ಟೋ ಕರೆನ್ಸಿ ಬೇಡ, ಬಿಟ್ ಕಾಯಿನ್ ಬೇಡ, ಇದನ್ನೇ ಹೇಳ್ತೀರಾ. ಅವರು ವರ್ಲ್ಡ್ ನಂಬರ್ 1 ಇದ್ದಾರೆ, ಇಲಾನ್ ಮಸ್ಕ್ ಇಸ್ ಇನ್ವೆಸ್ಟಿಂಗ್ ಅಂದ್ರೆ. ಇಲಾನ್ ಮಸ್ಕ್ ಬಾಟ್ ಬಿಟ್ ಕಾಯಿನ್ when $1 and 1 Bitcoin was same. Today 1 Bitcoin is at $80,000, $75,000, not $1. Elon Musk is not buying today. He bought 10 years back, 15 years back. ಎರಡನೇದು, ಇಲಾನ್ ಮಸ್ಕ್ ಹತ್ರ 100 ರೂಪಾಯಿ ಇದ್ರೆ ಅವನೊಂದು 5 ರೂಪಾಯಿಗೆ he would have invested that money in cryptocurrency, not entire 100 rupees. 100 ರೂಪಾಯಲ್ಲಿ 5 ರೂಪಾಯಿ ಕ್ರಿಪ್ಟೋ ಕರೆನ್ಸಿಗೆ ಹಾಕಿದ್ರು ಅವರು. ಇವತ್ತಲ್ಲ, 10 ವರ್ಷದ ಹಿಂದೆ. ನಮ್ಮ ಜನ ಏನು ಅಂದ್ರೆ 100 ರೂಪಾಯಿ ಇದ್ರೆ 100 ರೂಪಾಯಿ ಸಾಲ ಮಾಡಿ 200 ರೂಪಾಯಿಯನ್ನ ಕ್ರಿಪ್ಟೋ ಕರೆನ್ಸಿಗೆ ಹಾಕ್ಬಿಟ್ಟು ನಾಳೆ ಲಾಸ್ ಆದ್ಮೇಲೆ ಹಂಗಾಯ್ತು ಹಿಂಗಾಯ್ತು, ಯೂಟ್ಯೂಬರ್ ಹಿಂಗಂದ, ಟಿವಿಲಿ ಹಿಂಗಂದ್ರು. ಇಟ್ ಈಸ್ ಈಸಿ ಟು ಶೋ ಯುವರ್ ಫಿಂಗರ್ಸ್ ಆನ್ ಅದರ್ಸ್, ಬಟ್ ಯು ಹ್ಯಾವ್ ಟು ಡಿಸೈಡ್, ಬಿಕಾಸ್ ಇಟ್ ಈಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ. ಐ ಕ್ಯಾನ್ ಓನ್ಲಿ ಗಿವ್ ಯು ಇನ್ಪುಟ್ಸ್, ಈ ಥರ ಮಾಡಿ, ಈ ಥರ ಮಾಡಬೇಡಿ ಅಂತ. ಆಮೇಲೆ ಮಾರ್ಕೆಟಲ್ಲಿ 100 out of 100 ಸರಿಯಾಗಿ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ದೇ ಶುಡ್ ಐದರ್ ಬಿ ಗಾಡ್ ಆರ್ ಎ ಲಯರ್. ಇಟ್ ಈಸ್ ಓನ್ಲಿ ಎ ಫೋರ್ಕಾಸ್ಟ್. ಐ ಕ್ಯಾನ್ ಓನ್ಲಿ ಟೆಲ್ ಯು ಒನ್ ಥಿಂಗ್. ನೆಕ್ಸ್ಟ್ 1 ತಿಂಗಳು ಏನಾಗುತ್ತೆ, ನೆಕ್ಸ್ಟ್ 2 ತಿಂಗಳು ಏನಾಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಐ ವಿಲ್ ಟೆಲ್ ಯು ಟುಡೇ, 3 years to 5 years ಫ್ರಮ್ ಟುಡೇ, put money in private banks, stocks. It will give return better than your gold and better than your bank deposit. I will put it right now on record. ಆದರೆ make a portfolio and don't buy only one sector. ಈಗ IT ಚೆನ್ನಾಗಿಲ್ಲ ಅಂದೆ, someone has bought IT. ಬರೀ IT ತಗೊಳೋ ಬದಲು, if you would have put 20% of your portfolio in IT, if you would have put 20% in private banks. Very good. ITC is a very, very good share. For me, ITC at current price, it's a steal, it is a good buy. And FMCG ಬಗ್ಗೆನೂ ನೀವು ಕೇಳ್ತಾ ಇದ್ರೆ, ಇನ್ಫ್ಯಾಕ್ಟ್ FMCG if I have to pick the top stock, I will pick ITC, I will pick Hindustan Unilever, and ITC at current price of around 400, 405. It is a steal and a mouth watering buy. You can buy for sure ITC. Okay, we have one caller now. Hello. 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 ಹಲೋ, who speaking? ಸೌಮ್ಯ ಸರ್. ನಿಮ್ಮ ಪ್ರಶ್ನೆ ಕೇಳಿ ಅಂತೆ. ಸರ್, ರುದ್ರಮೂರ್ತಿ ಸರ್ಗೆ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನಂದು ಪ್ರೊಫೈಲ್ ನಾನು ಒಂದು 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಗೊತ್ತಿರಲಿಲ್ಲ, ಕೆಲವು ಸತಿ ಎಲ್ಲ ಹೈ ಪ್ರೈಸ್ ಅಲ್ಲಿ ತಗೊಂಡ್ಬಿಟ್ಟಿದ್ದೀನಿ. ಎಲ್ಲದೂ ಕರೆಕ್ಟೆಡ್ ಆಗೋಗಿದೆ. ಈಗ IV ಸೆಕ್ಟರ್, ಹಿಂದೂಸ್ತಾನ್ ಕಾಪರ್, JBM ಆಟೋ, ಇಂಜಿನಿಯರ್ಸ್ ಇಂಡಿಯಾ, ಆ ಥರ ಎಲ್ಲ IDBI ಅಂತೆಲ್ಲ, ಇದೆಲ್ಲ ವಾಟ್ ಈಸ್ ಯುವರ್ ರಿವ್ಯೂ ಸರ್? ಮೇಡಮ್, ವೆರಿ ಕ್ಲಿಯರ್ ಆನ್ಸರ್ ಐ ವಿಲ್ ಗಿವ್. ನೀವೇನು ಮಾಡಿದ್ದೀರಾ, ನಿಮ್ಮ ಪೋರ್ಟ್ಫೋಲಿಯೋಲಿ ಯು ಹ್ಯಾವ್ ಪಿಕ್ಡ್ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ವಿಚ್ ಆರ್ ಓನ್ಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್. In fact, all these stocks, whatever name you have provided, they are all good companies, but valuation is very, very high when you have bought it. Ega, if you exit them, you are doing the biggest mistake. But only thing is, don't put fresh money. ಹೊಸ ದುಡ್ಡನ್ನು ಈ ಸ್ಟಾಕ್ಸ್ ತಿರ್ಗಾ ಆವರೇಜ್ ಮಾಡೋದಾಗ್ಲಿ ಅದನ್ನು ಮಾಡಬೇಡಿ. ಈ ಪ್ರೋಗ್ರಾಮಲ್ಲೇ ಐ ಡಿಸ್ಕಸ್ಡ್ ಲಾಟ್ ಆಫ್ ಸ್ಟಾಕ್ಸ್ ಆ್ಯಂಡ್ ಲಾಟ್ ಆಫ್ ಸೆಕ್ಟರ್ಸ್ ವಿಚ್ ಆರ್ ಲುಕಿಂಗ್ ಗುಡ್ ರೈಟ್ ನೌ. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ರಿಕವರ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ಇಟ್ ಈಸ್ ಅ ವೆರಿ, ವೆರಿ ಫೂಲಿಶ್ ಡಿಸಿಷನ್ ಟು ಎಕ್ಸಿಟ್ ದೀಸ್ ಶೇರ್ಸ್ ನೌ ಅಂಡ್ ಬುಕ್ ಲಾಸ್. Wait for some more time, hold on to it. Market will see some recovery, but it will take time. Fresh money, don't put it into these stocks right now. Fresh money, put it into some of the large cap stocks and sectors which I have already told you. Sir, what about coaching shipyard, sir? In fact, ಈಗ ನೀವು ಹಾಕಿರೋ ಸ್ಟಾಕ್ಸ್ ಎಲ್ಲ ಮೋಸ್ಟ್ ಆಫ್ ದೆಮ್ ಆರ್ ಪಬ್ಲಿಕ್ ಸೆಕ್ಟರ್ ಸ್ಟಾಕ್ಸ್ ಅಂಡ್ ಸಮಥಿಂಗ್ ರಿಲೇಟೆಡ್ ವಿತ್ ದೀಸ್ ಏರಿಯಾಸ್ ಲೈಕ್ ಶಿಪ್ಪಿಂಗ್, ರೈಲ್ವೆ ಅಂಡ್ ದೆನ್ ಸ್ಟಾಕ್ಸ್ ರಿಲೇಟಿಂಗ್ ಟು ಡಿಫೆನ್ಸ್. ಇಲ್ಲೆಲ್ಲ ಏನಾಗ್ತಾ ಇದೆ ಅಂದರೆ ವ್ಯಾಲ್ಯೂಯೇಷನ್ ವಾಸ್ ವೆರಿ, ವೆರಿ ಹೈ. ಇನ್ಫ್ಯಾಕ್ಟ್ ನನಗೆ ಕೆಲವರು ಕೇಳಿದ್ರು, ಲುಕ್ ಅಟ್ ಡಿಫೆನ್ಸ್ ಸ್ಟಾಕ್ಸ್, look at even shipping stocks, they are all doing great anta in last 1 week. But the big problem is they have corrected more than 50-60% from the top. But however, it will take time for these stocks to recover, and somehow after IT, the next big avoid for me will be PSU stocks only. I will not buy, and I might go wrong, but that is my analysis and my view on market. But what I want to tell you is, slowly if market recovers and these stocks also recover, exit at that point of time, not right now.
Don't put fresh money into these stocks, put it into the sectors and stocks what I have told you. IDBI bank. ಮೇಡಮ್ ಒಂದೊಂದೇ ಕೇಳ್ತಾ ಇದ್ರೆ 600 ಸ್ಟಾಕ್ 6000 ಸ್ಟಾಕ್ ಮಾತಾಡಬೇಕಾಗುತ್ತೆ. ಸೊ ನಾನು ನಿಮ್ಗೆ ಏನು ಹೇಳ್ತೀನಿ, ನೀವು ಮಾಡ್ತಿರೋ IDBI, ಕೊಚ್ಚಿನ್ ಶಿಪ್ ಯಾರ್ಡ್ ಇದೆಲ್ಲ ಶೇರ್ಸ್ಗಳು ದೇ ಕಮ್ ಅಂಡರ್ PSU. ಸೊ ಮೈ ರೆಕಮೆಂಡೇಶನ್ ಟು ಯು ಇಸ್ ಡೋಂಟ್ ಎಕ್ಸಿಟ್ ದೆಮ್ ರೈಟ್ ನೌ. ಇಟ್ ಈಸ್ ನಾಟ್ ಅ ವೈಸ್ ಡಿಸಿಷನ್ ಟು ಸೆಲ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ರೈಟ್ ನೌ. ವೆಯ್ಟ್ ಫಾರ್ ಮಾರ್ಕೆಟ್ಸ್ ಟು ರಿಕವರ್ ಅಂಡ್ ಹೋಲ್ಡ್ ಆನ್ ಟು ದೆಮ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗೆ ಹೊಸ ದುಡ್ಡನ್ನು ಹಾಕಿ ಈ ಶೇರ್ಸ್ಗಳನ್ನು ಆವರೇಜ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್. Okay, thank you very much, madam. Now, senior citizens, they have retired, they don't have second innings in life. So, what is your suggestion or opinion? Because interest rates are falling, inflation is rising, income will be diminishing or same amount, but standard of living, cost of living, cost of medication, medical, everything is increasing. What tips you are giving for senior citizens? Suppose a senior citizen has 1 crore rupees. How they have to invest and how they can leverage their funds? ಸರ್ ಫಸ್ಟ್ ಆನ್ಸರ್ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಸೀನಿಯರ್ ಸಿಟಿಸನ್ಸ್ ನೀವೇನು ರೆಫರ್ ಮಾಡ್ತಿದ್ದೀರಾ, ಹೌದು, ಇದಕ್ಕೆ ತುಂಬ ಚೆನ್ನಾಗಿ ಹೇಳ್ತೀನಿ. ಬ್ಯಾಂಕಲ್ಲಿ ಇವತ್ತು ನಿಮ್ಗೆ 7% ಬಡ್ಡಿ ಬರುತ್ತೆ ಅಂದರೆ ದಟ್ ಈಸ್ ಯುವರ್ ನಾಮಿನಲ್ ಇಂಟ್ರೆಸ್ಟ್ ರೇಟ್. ಅದಕ್ಕೆ ನಾನು ಇನ್ಫ್ಲೇಷನ್ 5 to 6% ಮೈನಸ್ ಮಾಡಿದ್ರೆ ನಾಮಿನಲ್ ಇಂಟ್ರೆಸ್ಟ್ ರೇಟ್ ಮೈನಸ್ ಇನ್ಫ್ಲೇಷನ್ ಗಿವ್ಸ್ ಯು ರಿಯಲ್ ಇಂಟ್ರೆಸ್ಟ್ ರೇಟ್ ವಿಚ್ ಇಸ್ ಓನ್ಲಿ 1%, 2% ಆರ್ ನೆಗೆಟಿವ್ sometimes. ಆಮೇಲೆ ಇಲ್ಲಿ ಇನ್ನೊಂದು ಆಗುತ್ತೆ. ವಿ ಆರ್ ಟಾಕಿಂಗ್ ಇನ್ಫ್ಲೇಷನ್ ಆಫ್ 5%, 6% ವಿಚ್ ಇಸ್ ಯುವರ್ CPI, ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್. ಅದು ಅದರ ರಿಯಲ್ ಇನ್ಫ್ಲೇಷನ್ ಇನ್ ಟರ್ಮ್ಸ್ ಆಫ್ ಫುಡ್, in terms of the day-to-day consumable, they are all at 10%, 15%. So if you put money in bank FD, rather than that, if you would have spent it today, you would have bought some articles which are much cheaper than buying it 1 year later, on top of getting 7% interest from a bank FD. ನನ್ನ ಸಜೆಷನ್ ವೆರಿ ಕ್ಲಿಯರ್ ಇದೆ. ಫಸ್ಟ್ ಪಾಯಿಂಟ್, ಈ ಎಲ್ಲ ಸೀನಿಯರ್ ಸಿಟಿಸನ್ಸು ಒಳ್ಳೆ ವ್ಯಾಲ್ಯೂ ಸಿಸ್ಟಮಿಂದ ಒಳ್ಳೆ ಮಕ್ಕಳುಗಳನ್ನು, ನಿಮ್ಮ ತಾಯಿ ಹತ್ರ ನೆನ್ನೆ ಅಷ್ಟೊತ್ತು ಮಾತಾಡ್ತಾ ಇದ್ದೆ, ಎಂಥ ಖುಷಿ ಬಂತು ನನಗೆ ಅಂದರೆ, ಅವ್ರಿಗೆ ಹೆಮ್ಮೆ ಇವತ್ತೇನು ಅಂದರೆ ನನ್ನ ಆಸ್ತಿ ಯಾರು ಅಂದರೆ SS ನಾಯಕರು, ಅವರು ನನ್ನ ಆಸ್ತಿ, ನನ್ನ ಮಕ್ಕಳು ನನ್ನ ಆಸ್ತಿ ಅಂತ. ಸೀನಿಯರ್ ಸಿಟಿಸನ್ಸ್ ಅಂಥ ಮಕ್ಕಳುಗಳನ್ನು ಇದ್ದಾಗ ಅವರೇ ನೋಡ್ಕೊಳ್ತಾರೆ ಸೀನಿಯರ್ ಸಿಟಿಸನ್ಸನ್ನು, ಏನು ಯೋಚನೆ ಮಾಡೋದು ಬೇಡ. ಆದರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತನಾಡಬೇಕು ಅಂದರೆ ಎಸ್, ಸಮ್ ಪೋರ್ಷನ್ ಆಫ್ ಮನಿ ಯು ಹ್ಯಾವ್ ನೋ ಅದರ್ ಆಪ್ಷನ್ ಬಿಕಾಸ್ ಯು ಕಾಂಟ್ ಟೇಕ್ ರಿಸ್ಕ್. ನೀವೇನ್ ಕೇಳ್ತಿದ್ದೀರಾ, ರಿಸ್ಕ್ ಕಡಿಮೆ ಇರಬೇಕು, ರಿಟರ್ನ್ ಜಾಸ್ತಿ ಇರಬೇಕು, ಅದು ಬರಕ್ ಚಾನ್ಸೇ ಇಲ್ಲ. ಇನ್ಫ್ಯಾಕ್ಟ್ ಇಫ್ ಯು ಕ್ಯಾನ್ ಫೈಂಡ್ ಲೋ ರಿಸ್ಕ್ ಹೈ ರಿಟರ್ನ್ investment option, you will be getting Nobel Prize. They will give you Nobel Prize. How you can get low risk and high return anta. I can only fool people, but fool can fool only another fool. How they can? ಅವ್ರಿಗೆ ನಾನು ಏನು ಹೇಳ್ತೀನಿ, ಡೈವರ್ಸಿಫೈ ಅಂದರೆ ಇಡೀ ನಿಮ್ಮ ಹತ್ರ ಇರುವಂಥ 1 ಕೋಟಿಯನ್ನು ಸ್ಟಾಕ್ ಮಾರ್ಕೆಟ್ಗೆ ಹಾಕ್ಬಿಡ್ತೀನಿ ಅಂದ್ರೆ ತಪ್ಪು. ಔಟ್ ಆಫ್ ಯುವರ್ 1 crore, put about 25-30 lakh rupees you put on FD. Senior citizen deposit scheme is there. ಮಾಡಿ ವಾಟ್ ಎವರ್, ನಿಮ್ಗೆ ಅದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸು, ಇಂಟ್ರೆಸ್ಟ್ ಏನು ರೇಟ್ಸ್ ಜಾಸ್ತಿ ಬರುತ್ತೆ, ಒಂದು 0.5%, ಅದೆಲ್ಲ ನೀವು ಮಾತಾಡ್ತೀರಾ. ಐ ಆಮ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಬಟ್ ನಾಟ್ ಎಕ್ಸ್ಪರ್ಟ್ ಇನ್ CA ಲೈಕ್ ಅವರ್ ನಾಯಕ್ ಸರ್. ಎರಡನೇದು ನೀವೇನ್ ಮಾಡ್ಬೋದು, ಪುಟ್ ಸಮ್ ಪೋರ್ಷನ್ ಇವನ್ ಇನ್ ಮ್ಯೂಚುವಲ್ ಫಂಡ್ ಸೊ ದಟ್ ಸಿಸ್ಟಮ್ಯಾಟಿಕ್ಲಿ ಆಲ್ಸೋ ಯು ಕೀಪ್ ಇನ್ವೆಸ್ಟಿಂಗ್. ಅಂದ್ರೆ ನಿಮ್ಮಲ್ಲಿ 100 ರೂಪಾಯಿ ಇದ್ರೆ ಒಂದು 30 ರೂಪಾಯಿ FDಗೆ ಹಾಕಿದ್ರೆ ಇನ್ನೊಂದು 20-30 ರೂಪಾಯಿ ಯು ಪುಟ್ ಇಟ್ ಇನ್ ಟು ಮ್ಯೂಚುವಲ್ ಫಂಡ್ಸ್. ಡೈರೆಕ್ಟ್ ಸ್ಟಾಕ್ಸ್, ಲಾರ್ಜ್ ಕ್ಯಾಪ್ ಡೈರೆಕ್ಟ್ ಸ್ಟಾಕ್ಸ್ 20%. ವೆರಿ ಗುಡ್. ನಾನು ಡಿವಿಡೆಂಡ್ ಬೇರಿಂಗ್ಗೆ ಏನಕ್ಕೆ ಬೇಕು? ಇಫ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಇಸ್ ಮಚ್ ಹೈಯರ್, ವೈ ಡು ಐ ಹ್ಯಾವ್ ಟು ಇನ್ವೆಸ್ಟ್ ಓನ್ಲಿ ಇನ್ ಡಿವಿಡೆಂಡ್ ಬೇರಿಂಗ್ ಸ್ಟಾಕ್? ಐ ಡೋಂಟ್ ಹ್ಯಾವ್ ಟು ಡೂ ದಟ್. ಇದೆಲ್ಲ ತಪ್ಪು ಕಲ್ಪನೆ ಮಾರ್ಕೆಟ್ ಅಲ್ಲಿ. ನಾನು ಡಿವಿಡೆಂಡ್ ಬೇರಿಂಗ್ ಸ್ಟಾಕ್ಸ್ ಹಾಕ್ಬಿಡ್ತೀನಿ, ಐ ವಿಲ್ ಗೆಟ್ ಎವ್ರಿ ಇಯರ್ 4%, 5% ಡಿವಿಡೆಂಟ್. ಬಟ್ ವಾಟ್ ಇಫ್ ಯು ಗೆಟ್ 4%, 5% ಡಿವಿಡೆಂಟ್ ಬಟ್ ದ ಸ್ಟಾಕ್ ಪ್ರೈಸ್ ಕಮ್ಸ್ ಡೌನ್ 20%? ಸೊ ಯು ಆರ್ ಟಾಕಿಂಗ್ ಅಬೌಟ್ ಟ್ಯಾಕ್ಸ್ ಸೇವಿಂಗ್, ಯು ಆರ್ ಟಾಕಿಂಗ್ ಅಬೌಟ್ ಡಿವಿಡೆಂಟ್. ನಾನು ಯಾವಾಗ್ಲೂ ಹೇಳ್ತೀನಿ, ಟ್ಯಾಕ್ಸ್ ಬೆನಿಫಿಟ್ ಒಂದನ್ನೇ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬಾರದು. ಟ್ಯಾಕ್ಸ್ ಇಸ್ ದ ಬೈ ಪ್ರಾಡಕ್ಟ್. ಟ್ಯಾಕ್ಸ್ ಇಸ್ ಒನ್ ಆಫ್ ದಿ ಥಿಂಗ್ಸ್ ಐ ವಿಲ್ ಕನ್ಸಿಡರ್ ವೈಲ್ ಇನ್ವೆಸ್ಟಿಂಗ್, ಬಟ್ ನಾಟ್ ದಿ ಓನ್ಲಿ ಥಿಂಗ್ ಐ ವಿಲ್ ಕನ್ಸಿಡರ್ ವೈಲ್ ಇನ್ವೆಸ್ಟಿಂಗ್. ಐ ವಿಲ್ ಕನ್ಸಿಡರ್ ಇವನ್ ಅದರ್ ಥಿಂಗ್ಸ್. ನೀವು ಡಿವಿಡೆಂಡ್ 4%, 5% ಬರುತ್ತೆ ಅನ್ಬಿಟ್ಟು ಸ್ಟಾಕ್ ಫಾಲ್ಸ್ 20%, 30%, ವಾಟ್ ಇಸ್ ದ ಯೂಸ್ ಆಫ್ ಗೆಟಿಂಗ್ 4%, 5% ಡಿವಿಡೆಂಡ್ ಅಂಡ್ ಲೂಸಿಂಗ್ ಸ್ಟಾಕ್ ಬೈ 20%? So what is the investment mix? ನಾನು ಈಗ ತಾನೇ ಹೇಳಿದೆ ನಿಮಗೆ ಕ್ಲಿಯರ್ ಆಗಿ. You put in direct investments 20-30% only in large cap and some of the stocks and sectors what we have already discussed. Okay. Put another 20% in mutual fund. Put another 20-30% in FD. And put another 20-30% even in real estate, some investments if you get
good land, let us say for example, Land which will give good building and all for appreciation. senior ಅಲ್ಲ, citizen but my difficult. suggestion is Instead of that, REIT InvITs and all. ನಾನು ರೀಟ್ಸ್ ಇನ್ವೆಸ್ಟ್ ಐ ಡೋಂಟ್ ಸಜೆಸ್ಟ್. ಓಕೆ, ಮೈಟ್ ಬಿ ಎಸ್ ನೀವು ಹೇಳ್ದಂಗೆ ನಾನು ಇವಾಗ ವಿ ಆರ್ ಟಾಕಿಂಗ್ ಅಬೌಟ್ 1 crore ಫಂಡ್. Fractional real estate. 1 crore ಫಂಡ್ ಅಲ್ಲಿ ಇಫ್ ಐ ಹ್ಯಾವ್ ಟು ಪುಟ್ 20-30% ಆಫ್ ಮೈ ಮನಿ ಇನ್ ಟು ರಿಯಲ್ ಎಸ್ಟೇಟ್, ಸೊ ದೆನ್ ಐ ಹ್ಯಾವ್ ಟು ಲುಕ್ ಅಟ್ ಸಮಥಿಂಗ್ ವೇರ್ ಐ ಕ್ಯಾನ್ ಇನ್ವೆಸ್ಟ್ 20 lakh 30 lakh ವಿಚ್ ಇಸ್ 20-30% ಆಫ್ ಮೈ 1 crore. ಸೊ ಕ್ಯಾನ್ ಐ ಪುಟ್ ಸಮ್ ಮನಿ ಇವನ್ ಇನ್ ರೀಟ್ಸ್ ಆರ್ ಇನ್ವಿಟ್ಸ್? ಕ್ಯಾನ್ ಐ ಡೂ ದಟ್? ಎಸ್, ಸಮ್ ಪೋರ್ಷನ್ ಯು ಕ್ಯಾನ್ ಡೂ. ಬಟ್ ನಾನು ಹೇಳ್ತಿರೋದೇನು, ಇಫ್ ಯು ಆರ್ ಅ ಸೀನಿಯರ್ ಸಿಟಿಸನ್, ಈಗ ಸ್ಟ್ರಾಟಾ ಎಲ್ಲ ಉಂಟಲ್ಲ, ರಿಯಲ್ ಎಸ್ಟೇಟ್, ಫ್ರಾಕ್ಷನಲ್ ರಿಯಲ್ ಎಸ್ಟೇಟ್ ಮಾಡಬಹುದು. ನಿಮ್ಮ ಹತ್ರ 100 ರೂಪಾಯಿ ಇತ್ತು ಅಂದ್ರೆ, ಸರ್ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಆನ್ ರಿಯಲ್ ಎಸ್ಟೇಟ್, ಇನ್ವಿಟ್ಸ್, ರೀಟ್ಸ್ ಆರ್ ಸ್ಮಾಲ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್. Those who have high tax Sir, I have rates, for them real estate one leverage is there. Rental income, they have 30% standard Sir, I deduction. have only one simple point, sir. I am ready to pay 100 crore tax, but I want to earn 1000 crore. I am a person who sees income. I don't see tax. Tax is not in my control. Correct. ಈಗ ಮೊನ್ನೆ ಯಾರೋ If you have income, you are paying tax. That's all. Otherwise, no. And tax is not in my control. It is in the control of Narendra Modi and Nirmala Sitharaman. I cannot do anything on that. Even if you say I will do tax savings, I will do not tax evasion, but tax planning, all that. Sir, everyone are doing tax planning. Everyone are doing all these stuffs. But my point is, tax is one of the factor I will consider for making my And investment. while comparing, you should compare with the post-tax returns. Definitely, you are very much right. I will always see post-tax return and not pre-tax return. Second, when you come to dividend-paying stocks, I will only see again post-dividend and post-capital appreciation. What is my return? If I make dividend and lose money because of capital depreciation, what is the use of investing in your dividend-paying stocks? And if I want regular income, I will buy 1000 share. After 1 year, I will sell 100 shares, get that money. We Just have one- because I want regular income, I don't want to put in dividend-paying We stocks. have one more caller now. Hello. Hello, Who's speaking? I am Nakul Pai. Naik sir, namaste. Nakul Pai, chartered accountant. Yes sir. CA Nakul Pai. Yes. Namaskara. Can you ask your ನಮಸ್ಕಾರ. question? ಹಾ. ನಂದು ಕ್ವಶನ್ ಹೇಳಿದ್ರೆ, ನಾವು 50,000 NPS ಅಲ್ಲಿ ಆಗ್ತಾ ಇದ್ದೇವೆ ಆಸ್ ಎ ಟ್ಯಾಕ್ಸ್ ಸೇವಿಂಗ್ ಮೆಥಡ್ ಅಲ್ಲಿ. ಅದನ್ನೇ ಇನ್ಕ್ರೀಸ್ ಮಾಡಿದ್ರೆ ಹೇಗೆ ಅಂತ. ಸೊ ಈ ಪ್ರಶ್ನೆಯನ್ನ ನನಗೆ ನಾಯಕರು ಕೇಳಿದ್ರು. ನಾನು ಹೇಳಿದೆ, ಸರ್ ನಾನು NPS ಬಗ್ಗೆ ಮಾತನಾಡಲ್ಲ ಅಂತಾನೆ ಹೇಳ್ತಿದ್ದೆ. ಯಾಕೆ ಅನ್ನೋದನ್ನು ಕೂಡ ಹೇಳ್ತೀನಿ. ಸಿ ವಾಟ್ ಈಸ್ NPS ಇಫ್ ಯು ಆಸ್ಕ್ ಮೀ? ಐ ವಾಂಟ್ ಟು ಇನ್ವೆಸ್ಟ್ ಇನ್ ಅ ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟ್. ಅದರಲ್ಲಿ ನನಗೆ NPS ಬರುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ಯು ವಿಲ್ ಗೆಟ್ 1.5 lakh rupee ಬೆನಿಫಿಟ್ ಅಂಡರ್ 80 CCD. ಓಲ್ಡ್ ರಿಜಿಮ್ ಅಲ್ಲಿ ಹೆಚ್ಚು relevant ಇಲ್ಲ. ಅದನ್ನ ನೀವ್ ಹೇಳ್ದಂಗೆ ಓಲ್ಡ್ ರಿಜಿಮ್ಗೂ ನ್ಯೂ ರಿಜಿಮ್ಗೂ ಮೋಸ್ಟ್ ಆಫ್ ದೆಮ್ ಆರ್ ನೌ ಶಿಫ್ಟಿಂಗ್ ಟು Old ನ್ಯೂ regime has become redundant. ರಿಡಂಡೆಂಟ್. ಆಮೇಲೆ ನ್ಯೂ ರಿಜಿಮ್ ಅಲ್ಲಿ ದೇರ್ ಆರ್ ನೋ ಟ್ಯಾಕ್ಸ್ But ಬೆನಿಫಿಟ್ in ಇನ್ವೆಸ್ಟ್ಮೆಂಟ್. NPS, ಈಗ Base- ಸೇವಿಂಗ್ ಫ್ಯಾಕ್ಟರ್ ಬಿಟ್ಟು ಕ್ಯಾನ್ ಐ ಇನ್ವೆಸ್ಟ್ ಮೋರ್ ಆನ್ ದಟ್? Sir, ಅದನ್ನ- ಕ್ಯಾಪ್ ಇಲ್ವಾ? ಸರ್ ನಾನು ಅದನ್ನ ಹೇಳ್ತಾ ಇದ್ದೀನಿ. ಅಲ್ಲಲ್ಲ, ಅವರು ಹೇಳುದು ಏನಂದ್ರೆ, ಈಗ NPS ಅಲ್ಲಿ ಏನಂತ ಹೇಳಿದ್ರೆ, ದಿಸ್ ಎಕ್ಸ್ಪೆನ್ಸ್ ರೇಷಿಯೋ ಇಸ್ ವೆರಿ ಲೆಸ್. ಸೆಕೆಂಡ್ ಥಿಂಗ್ ಇಸ್ ಬೇಸ್ಡ್ ಆನ್ ದಿ ಏಜ್ ಫ್ಯಾಕ್ಟರ್, ದೇ ಇನ್ವೆಸ್ಟ್ ಇನ್ ಇಕ್ವಿಟಿ ಆ್ಯಂಡ್ ಡೆಟ್ ಬೇಸ್ಡ್ ಆನ್ ದಿ ಏಜ್, ದೇ ಲಿವರೇಜ್. ಥರ್ಡ್ ಥಿಂಗ್ ಈಸ್, ವೆನ್ ಯು ವಾಂಟ್ ಟು ಎನ್ಕ್ಯಾಶ್ 60% ಆಫ್ ದ್ಯಾಟ್ NPS, ವೆನ್ ಯು ಎನ್ಕ್ಯಾಶ್, ಇಟ್ ಈಸ್ ಟ್ಯಾಕ್ಸ್ ಫ್ರೀ. ಬಟ್ 40% ಕಂಪಲ್ಸರಿಲಿ ದೇ ವಿಲ್ ಪೇ ಬೈ ವೇ ಆಫ್ ಆನ್ವಿಟಿ. ಅದು ಆನ್ವಿಟಿ ಈಸ್ ಟ್ಯಾಕ್ಸೇಬಲ್ ಆ್ಯಂಡ್ ಆನ್ವಿಟಿ ಜಾಸ್ತಿ ಬರುವುದಿಲ್ಲ ಪರ್ಸೆಂಟೇಜ್. ಬಟ್ NPS ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ಆಲ್ಸೋ ಬೆಟರ್ ದಿಸ್, ಬಟ್ ನಾಟ್ ಟು ಇನ್ಕ್ರೀಸ್ ಮಚ್ ಅಪ್ ಟು 1.5 lakh. ಓಕೆ, ಯಾಕಂದ್ರೆ ಡಿಪೆಂಡಿಂಗ್ ಆನ್ ದಿ ಪೆನ್ಷನ್ ಆರ್ ಆನ್ವಿಟಿ ಹೌ ಮಚ್ ಯು ಆರ್ ಇಫ್ ದೇ ಆರ್ ನಾಟ್ ಇನ್ ಓಲ್ಡ್ ಸ್ಕೀಮ್ ಅಂಡ್ ದೇ ಆರ್ ಇನ್ ನ್ಯೂ ಸ್ಕೀಮ್, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, forget about taxation. Even NPS stand alone, it is having less expense ratio. Sir, I will go and invest directly into, let us say, a private bank, large cap bank, than putting NPS where I have zero expense ratio. Then Nakul Pai, what is your advice? 50,000, let him continue. Whatever it is remaining there. amount, if he has, let us invest in stock market now. Don't do trading, do investment, and then in that you do large cap, and in that we have talked already about sectors and stocks on the same. Okay. Yeah, okay. Thank you sir. Thank you very much. Yeah. One more caller we have. Hello. ಹಲೋ ಸರ್, ನಾನು ಗೀತಾ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಮೇಡಮ್.
ಸರ್ ಇವಾಗ ತಾನೇ ನೀವು ಹೇಳಿದ್ರಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬೇರೆ ವೇ ಇದ್ರೆ ಮಾಡ್ಬೋದು ಅಂತ. ನಾನು ಏನ್ ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ಗೋಲ್ಡ್ ಇದೆ ಪ್ಲಡ್ಜ್ ಮಾಡಿ ನಾವು ಇನ್ವೆಸ್ಟ್ ಮಾಡ್ಬೋದಾ? ಎಕ್ಸಲೆಂಟ್ ಕ್ವಶನ್, ಆನ್ಸರ್ ಕೊಡ್ತೀನಿ. ಕ್ಯಾನ್ ಯು ಬಾರೋ ಆ್ಯಂಡ್ ಇನ್ವೆಸ್ಟ್? ನೌ ದ ಕ್ವಶನ್. ಅದನ್ನ ಇವ್ರು ಇಲ್ಲಿ ಬಾರೋ ಇನ್ವೆಸ್ಟು ಪ್ಲಸ್ ನನ್ನ ಹತ್ರ ಇರೋ ಗೋಲ್ಡನ್ನು ಪ್ಲಡ್ಜ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಕೆಲವ್ರಿಗೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ನೆವರ್ ಟೇಕ್ ಅ ಲೋನ್ ಆ್ಯಂಡ್ ಪುಟ್ ದಟ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ವೆರಿ ಕ್ಲಿಯರ್. ಲೋನ್ ತಗೊಂಡು ಆ ದುಡ್ಡನ್ನು ಶೇರ್ ಮಾರ್ಕೆಟ್ ಹಾಕಬಾರದು. ಯಾಕೆ ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಲೋನ್ ತಗೊಂಡಾಗ ಏನಾಗುತ್ತೆ, ಎವ್ರಿ ಮಂತ್ ಐ ಹ್ಯಾವ್ ಟು ಪೇ ಇಂಟ್ರೆಸ್ಟ್ ಆರ್ ಎವ್ರಿ ಕ್ವಾರ್ಟರ್, ಇಯರ್ಲಿ, ವಾಟ್ ಎವರ್. ಆಮೇಲೆ ಇಂಟ್ರೆಸ್ಟ್ ಆಗಿ ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಯು ಶುಡ್ ಓನ್ಲಿ ಪುಟ್ ಯುವರ್ ಸೇವಿಂಗ್ಸ್ ಇನ್ ಟು ಸ್ಟಾಕ್ ಮಾರ್ಕೆಟ್ ಅಂಡ್ ನೆವರ್ ಪುಟ್ ಯುವರ್ ಬಾರೋಡ್ ಮನಿ ಇನ್ ಟು ಸ್ಟಾಕ್ ಮಾರ್ಕೆಟ್. ನೆವರ್ ಬಾರೋ ಮನಿ ಅಂಡ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಇಸ್ ಮೈ ರೂಲ್. ಅದರಲ್ಲಿ ನೀವು ಬಾರೋ ಮಾಡಿ ಏನಾನ ಟ್ರೇಡಿಂಗ್ ಮಾಡ್ತೀರಾ ಅಂದ್ರೆ ಅದಕ್ಕೂ ಮುಟ್ಟಾಳತನ, ಮೂರ್ಖತನ ಇನ್ನೊಂದಿಲ್ಲ. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಈ ಕ್ರೆಡಿಟ್ ಕಾರ್ಡ್ಗಳಲ್ಲಿ 45 days ಕ್ರೆಡಿಟ್ ಪೀರಿಯಡ್ ಸಿಗುತ್ತೆ. ನೀವು ಇವತ್ತೇನೋ ತಗೊಂಡ್ಬಿಡಿ, 45 ದಿವಸ ಇಂಟ್ರೆಸ್ಟ್ ಆಗೋದಿಲ್ಲ, ನೀವು ಅದನ್ನ ತಗೊಳ್ಳಿ ಆಮೇಲೆ ಇಂಟ್ರೆಸ್ಟ್ ಕಟ್ಟಿ ಅಂತ. ಇಂಥವ್ರು ದೇ ವಿಲ್ ಆಲ್ವೇಸ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದೇ ವಿಲ್ ಲೂಸ್. ಡೋಂಟ್ ಡೂ ಇಟ್ ಅಂತ ಹೇಳ್ತೀನಿ. ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂದ್ರೆ, ಇದಕ್ಕೆ ಇನ್ನೂ ಒಳ್ಳೆ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಒಬ್ರೇನ್ ಮಾಡಿದ್ರೆ ಚೀಟಿಗೆ ದುಡ್ಡು ಹಾಕ್ತಾ ಇದ್ರು, ಚೀಟಿಲಿ ಒಳ್ಳೆ ಲಾಭ ಬರುತ್ತೆ ಅನ್ಬಿಟ್ಟು ಇನ್ನೊಂಚೂರು ಆಸೆ ಪಟ್ಟು, ಅದು ಹೇಳುದು ಚಿಟ್ ಫಂಡ್ ಹೇಳುದಿಲ್ಲ, ಚೀಟ್ ಫಂಡ್ ಅಂತ ಹೇಳುದು. ಅದಕ್ಕೇನೆ ಚೀಟಿಗೆ ದುಡ್ಡು ಹಾಕೋದಕ್ಕೆ ಅವ್ರ ದುಡ್ಡು ಹಾಕಿ ಲಾಸ್ ಮಾಡ್ಕೊಂಡ್ರೆ ಒಂದ್ ಪಕ್ಷ ಓಕೆ, ಬೇರೆ ಫ್ರೆಂಡ್ಸ್ನೆಲ್ಲ ಕಮಿಷನ್ ಕೊಡ್ತಾರೆ ಚೀಟಿ ಅವರು ಅಂತ ಅವ್ರಿಗೆಲ್ಲ ದುಡ್ಡು ಹಾಕಿಸ್ಬಿಟ್ಟು ಚೀಟಿ ಅವ್ರು ಎದ್ದಿ ಕೈ ಕೊಟ್ಟು ಓಡೋದ್ರೆ ಆ ದುಡ್ಡನ್ನ ಇವ್ರು ಕಟ್ಕೊಡ್ಬೇಕು. ಯಾಕಂದ್ರೆ ಪೀಪಲ್ ವುಡ್ ಹ್ಯಾವ್ ಇನ್ವೆಸ್ಟೆಡ್, ದೇ ವಿಲ್ ಕಮ್ ಅಂಡ್ ಆಸ್ಕ್, ನಾನು ನಿಮ್ಗೋಸ್ಕರ ನೋಡ್ಬಿಟ್ಟು ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ಚಿಟ್ ಅಂತ. ಸೊ ಐ ಆಮ್ ವೆರಿ ಕ್ಲಿಯರ್, ಡೋಂಟ್ ಬಾರೋ ಮನಿ ಆ್ಯಂಡ್ ಇನ್ವೆಸ್ಟ್ ಆರ್ ಟ್ರೇಡ್ ಇನ್ ಸ್ಟಾಕ್ ಮಾರ್ಕೆಟ್. ಟ್ರೇಡಿಂಗ್ ನಾಟ್ ಅಲೋಡ್. ಈಗ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಮನಿ ಕ್ರಿಯೇಷನ್ಗೆ. ಈಗ ಐ ಹ್ಯಾವ್ ಅ ಪ್ರಾಪರ್ಟಿ ವಿಚ್ ವಿಲ್ ಗಿವ್ ಮಿ ಸಮ್ ರೆಂಟಲ್ ಇನ್ಕಮ್. ನಾನೇನು ಮಾಡ್ತೀನಿ, ಮಂತ್ಲಿ ಔಟ್ ಆಫ್ ದಟ್ ರೆಂಟಲ್ ಇನ್ಕಮ್ ಐ ವಾಂಟ್ ಟು ಟೇಕ್ ಸಮ್ ಪ್ರೀ ರೆಂಟಲ್ಸ್ ಆಲ್ರೆಡಿ ಇನ್ ಅಡ್ವಾನ್ಸ್ ಬೈ ಡಿಸ್ಕೌಂಟಿಂಗ್ ಇಟ್ ವಿತ್ ಅ ಬ್ಯಾಂಕ್. But I am sure I have my rental income. Correct. That money can I put in investment into large cap stocks? I might do it. Okay. But I will not take a loan and take that money, put it into stock market. I will not do. That means the repayment source should not be from stock market. Repayment source should be regularly different. And it should not be 100% of your repayment source. ನನಗೆ 5 ಲಕ್ಷ ಬಾಡಿಗೆ ಬಂದ್ರೆ 2 ಲಕ್ಷ ಕಟ್ಟೋ ತರ ನಾನು ಲೋನ್ ತಗೊಂಡ್ಬೋದೇ ಹೊರತು 5 ಲಕ್ಷಕ್ಕೆ 5 ಲಕ್ಷ ಅಥವಾ ಮುಂದೆ ಬರೋ ಇನ್ಕಮ್ಮೇ ಇಲ್ಲ ಆವಾಗಲೇ ಲೋನ್ ತಗೊಂತಾರೆ. ಅಂಡ್ ಟುಡೇನಾ ಈ ಮೊನ್ನೆ ನಾನು ಓದ್ದೆ, ಇವರು ಸ್ಪೇಸ್ ಇಂದ ಬಂದವ್ರು ಇದ್ರಲ್ಲ, ಸುನೀತಾ ರೈಟ್, ಹೂ ಇಸ್ ದಟ್? ಸುನೀತಾ ವಿಲಿಯಮ್ಸ್. ಆಯ್ತು, ಸುನೀತಾ ವಿಲಿಯಮ್ಸ್ ಸ್ಪೇಸ್ ಇಂದ ಬಂದಿದೆ. ಅವ್ರಿಗೆ ಒಂದು ಫಸ್ಟ್ ಕಾಲ್ ಬಂತಂತೆ. ಯಾರಿಂದ ಅಂದ್ರೆ ಬಜಾಜ್ ಫಿನಾನ್ಸ್ ಇಂದ. ಲೋನ್ ಬೇಕಾ ಮೇಡಮ್ ಅಂತ. ಅಂದ್ರೆ ಯು ವಿಲ್ ಗೆಟ್ ಸೋ ಮೆನಿ ಕಾಲ್ಸ್ ಫಾರ್ ಲೋನ್, ಬಟ್ ಜಸ್ಟ್ ಬಿಕಾಸ್ ಪೀಪಲ್ ಆರ್ ದೇರ್ ಟು ಗಿವ್ ಯು ಲೋನ್, ಡೋಂಟ್ ಸೆಲ್ ಆಲ್ ಯುವರ್ ಅಸೆಟ್ ಕ್ಲಾಸಸ್ ಲೇಟರ್ ಆನ್ ಅಂಡ್ ಡೋಂಟ್ ಡೂ ದಟ್. ದ ಫಸ್ಟ್ ಥಿಂಗ್ ಐ ಲರ್ನ್ಡ್ ಫ್ರಮ್ ನಾರಾಯಣ್ ಮೂರ್ತಿ ಆಫ್ ಇನ್ಫೋಸಿಸ್ ವಾಸ್, I will not give debt nor I will take debt. I will be debt free. And I will say people always be debt free. That I differ Narayan Murthy's and your view regarding debt. Let us discuss sir, in separate also session. In one line, we have one more caller. Sir, one more line I want to tell. I know some people who say even Mukesh Ambani takes debt, Adani takes debt. Their capacity and their net worth and their size is different. And some people tell when your times are good you can take debt, when your times are bad don't take debt. No. You know that debt is a separate subject. We will discuss it. But I am of the opinion that debt should be zero if you are putting money in stock market. Stock market. Okay. Sir, if you want to put if that, you are doing income earning assets, real estate and all, EMI ಅಲ್ಲಿ ನೀವು ಲೋನ್ ತಗೊಳ್ಳೇಬೇಕಾಗ್ತದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. Sir, I will now, because of inflation factor your real estate value will be in times, whereas loan amount will remain same. There is no inflation. Sir, I know a person who will tell me, ನಾನೇನು ಮಾಡ್ತೀನಿ, ಇವಾಗ ಒಂದು ಮನೆ ತೊಗೊಳ್ತೀನಿ, ಸೊ ಐ ವಿಲ್ ಟೇಕ್ ಇಟ್ ಇನ್ ಇಂಟ್ರೆಸ್ಟ್ ಫಾರ್ ನೆಕ್ಸ್ಟ್ 15 years. ಐ ವಿಲ್ ಟೇಕ್ ಅ ಲೋನ್. ನನ್ನ ಮನೆ ಬಾಡಿಗೆ ಕಟ್ಟೋ ಬದಲು ಐ ವಿಲ್ ಕೀಪ್ ಪೇಯಿಂಗ್ ಇಟ್ ಟು ಬ್ಯಾಂಕ್, ಸೊ ದಟ್ ಮನೇನೆ ನಂದಾಗ್ಬಿಡುತ್ತೆ 15 ವರ್ಷ ಆದಮೇಲೆ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಯು, ಈಸ್ ಮೈ ಇಂಟ್ರೆಸ್ಟ್ ಈಲ್ಡ್ ಅಂಡ್ ರೆಂಟಲ್ ಈಲ್ಡ್ ಆರ್ ದ ಸೇಮ್? Is interest yield and rental yield the same? Rental yield plus appreciation, it will definitely beat the interest. I am of the opinion rental yield plus appreciation, for what time period are you looking for? It is 10-20 years. Yes, and also if the risk involved in that appreciation is not good,
because we are not sure whether that appreciation is there or not. Rental yield is sure, your interest yield is sure. I don't know about the appreciation. So keeping that in mind, is there a risk element involved in it? Risk everywhere it is there. Definitely, If you go yes. from your office to home, there is also Yes. risk. So my point here is, it is not a foolproof But you have to take 100%. calculated risk. I agree with you, sir. But what I am of the opinion, yes, you might do it in real estate. Please don't do it in stock market. Okay. We have one caller now. Hello. ಹಲೋ ಸರ್. Hello. Who's speaking? ಸರ್ ಸಂತೋಷ್ ಅಂತ ಸರ್, ರಾಣೆಬೆನ್ನೂರಿಂದ. ಸಂತೋಷ್ ಎಲ್ಲಿಂದ? ರಾಣೆಬೆನ್ನೂರು ಸರ್, ಹಾವೇರಿ ಡಿಸ್ಟ್ರಿಕ್ಟ್. ರಾಣೆಬೆನ್ನೂರು. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಹಾ ಸರ್, ಈಗ ಬ್ಯಾಂಕ್ ರೇಟ್ಸ್ ಇರ್ತಾವಲ್ಲ ಸರ್, ಬ್ಯಾಂಕ್ ಮಾಡ್ತಾರ ಬ್ಯಾಂಕ್ ರೇಟ್ಸ್, ಬ್ಯಾಂಕ್ಸ್ ರೇಟ್, ಹಾ. RBI ಬ್ಯಾಂಕ್ಸ್ ರೇಟ್, ಹೌದು. ಅದ್ರ ಇಂಪ್ಯಾಕ್ಟ್ ಸ್ಟಾಕ್ ಮಾರ್ಕೆಟ್ ಮೇಲೆ ಏನಾಗುತ್ತೆ ಸರ್? ಓಕೆ, ವೆರಿ Sir, ಗುಡ್ ಕ್ವಶನ್. very- ರಿಪೋ ರೇಟ್ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಲ್ಲ. Very simple answer. ಇಂಟ್ರೆಸ್ಟ್ ರೇಟ್ ಅಂಡ್ ಶೇರ್ ಮಾರ್ಕೆಟ್ ಹೌ? ವೆರಿ ಸಿಂಪಲ್ ರಿಲೇಶನ್ಶಿಪ್. ಯಾವಾಗ ರೆಪೋ ರೇಟು ಕಡಿಮೆ ಆಗುತ್ತೆ, ಇಟ್ ಈಸ್ ಪಾಸಿಟಿವ್ ಟು ಸ್ಟಾಕ್ ಮಾರ್ಕೆಟ್. ಇಟ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್. ಯಾವಾಗ ರೆಪೋ ರೇಟ್ ಜಾಸ್ತಿ ಮಾಡ್ತಾರೆ, ಇಟ್ ಈಸ್ ಕನ್ಸಿಡರ್ಡ್ ನೆಗೆಟಿವ್ ಟು ಮಾರ್ಕೆಟ್. ಆದರೆ there is something called expectation versus actual. Let us say people are expecting interest rates to fall by 0.25% or 25 basis point, but the RBI made no change in interest rate. Or people were expecting interest rates to remain same, but RBI reduced What is the your interest opinion rate. as per the present scenario? Inflation is contained. Sir, interest Oil rates prices are definitely, there will be another 25 basis points in next monetary policy. They will definitely reduce. That is my bet. What is your opinion? I feel interest rates will come down, sir. Come Thank down you. now. Yeah. Another 25 basis points. It can reduce by 50 basis point in America, and another 25 basis point for this financial year, or up to 50 basis point in India. Okay. Yeah. Good. We have one more caller now. Hello. 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 Okay. So in stock market, patience is the factor. Like that in our callers also, they should also have some patience. Now what about ULIP? Investment in ULIP, what is your opinion? Sir, earlier people used to blend or mix both insurance as well as investment. So whenever you take a term insurance and things like it, so only your life risk cover was covered. People wanted to make it a more lucrative product. So they introduced these ULIPs. But up to 2.5 lakhs every year, if you do, that is tax free. Sir, I am clear opinion, sir. For tax purpose alone, I will not make an investment. I am very clear. I am saying Investment, always, you have to purely see the returns. I will see all the factors like return, risk, time period, tax benefit, everything. But for small tax benefit, I will forget all other factor and invest only based ನಮ್ಮ on tax ಕುಂದಾಪುರ benefit. ಬದಿಯಲ್ಲಿ ಒಂದು ಗಾದೆ ಉಂಟು ಗೊತ್ತುಂಟಾ? ಹೇಳಿ ಸರ್. ಕಡಿ ಅಕ್ಕಿ ಆಶೆಗೆ ಹೋಗಿ ಇಡೀ ಅಕ್ಕಿ ಕಳ್ಕೊಂಡ ಅಂತೇಳಿ. ಕಡಿ ಅಕ್ಕಿಗೆ ಆಶೆಗೆ ಹೋಗಿ ಇಡೀ ಅಕ್ಕಿ ಕಳ್ಕೋಬಾರದು ಖಂಡಿತವಾಗ್ಲು. ಬರೀ ಟ್ಯಾಕ್ಸ್ ಈಗ ಇದಲ್ಲ, ಕೆಲವರು ನಿಮ್ದು ಫ್ಯೂಚರ್ ಆಪ್ಷನ್ ಅಲ್ಲಿ ಏನಂದ್ರೆ ಕಡಿ ಅಕ್ಕಿ ಆಶೆಗೆ ಹೋಗಿ ಹಿಡಿ ಅಕ್ಕಿ ಕಳ್ಕೊಳ್ಳುವ ಚಾನ್ಸ್ ಉಂಟು. ಖಂಡಿತ ಅಲ್ಲ ಹಿಡಿ. ಹಿಡಿ ಎಲ್ಲ ಕೈಯೇ ಕಳ್ಕೊಬಿಡ್ತಾರೆ ಕೆಲವರೆಲ್ಲರೂ. ಅಕ್ಕಿ ಹೋದ್ರೂ ಪರವಾಗಿಲ್ಲ, ಕೈಯೇ ಇಲ್ಲ ಅಂದ್ರೆ ಏನ್ ತಿಂತೀರಾ? Earlier people used to burn their fingers. Now they may burn their hands ಅಂತ ಹೇಳಿ. ಅಂಡ್ ಬಾಡಿ ಆಲ್ಸೋ. ಸೊ ಇವಾಗ ತಾನೇ ಹೇಳ್ತಾ ಇದ್ದೆ ಯುಲಿಪ್ಸ್ ಬಗ್ಗೆ. ಇಟ್ ಇಸ್ ಅ ಬ್ಲೆಂಡ್ ಅಂಡ್ ಮಿಕ್ಸ್ ಆಫ್, let us say, some tax benefit what you will get, plus insurance or risk cover what you want to have on your life, plus investment, all three put together blend into a single product. So for that, yes, ULIP is a good one. But right now I feel, sir, I am But 5-year lock-in is there. Next year if the market is up, if you invest, then we will not get much. So then my point is, see, if you know nothing about market, then I say, okay, some portion put it in mutual fund, some portion, okay, you want to put it in ULIP, you do. If you ask me, I will put 0 on ULIP, I will put 0 on mutual fund, but for someone else that is a good product. For me it is not. So it depends on individual to individual, what is their requirement. It is not one size fit for all. Excellent. It is not ready made, it should be made ready. it should be customized. Ade. So if it suits someone,
yes, you can go ahead and do, but I will not do it based on my suitability. But yes, you want, see, if you don't have time, you have business or profession or some work where you are employed and you have too much of day's work only there, then put money into mutual fund, give it to a professional who will manage your money, then put money, some portion into ULIP. Sir, ULIP, mutual fund, these are all places where you have a professional management. Now you have to decide who is that professional and where to put money. But should I put all my money? See, earlier people used to sell ULIPs because they get commission and they will tell everything rosy picture so that you will buy ULIP. The only person who has made money in insurance, We make ULIP, commission, they earn commission. yes, you make commission, they earn commission. So for that reason I am saying, yes, some portion of your money you can put it into these indirect ways of investing, and you get tax benefit, you get indirect investment, you get life risk cover also. So keeping all these in mind, out of 100 rupee I might put 10 rupee, 20 rupee, out of 100 rupee to this. ನನಗೆ ಕೆಲವರು ಗೊತ್ತಿದ್ದಾರೆ, ಇನ್ಶೂರೆನ್ಸ್ ಕೋಟ್ಯಾಂತರ ರೂಪಾಯಿಗೆ ಮಾಡಿಬಿಟ್ಟು ಅವ್ನ ಏಜೆಂಟ್ 1 ಕೋಟಿಗೆ ನೀವು ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು he has taken hell lot of commission and he has gone. So don't buy and Annuity, when they put to board 9.5%, 11% return, you put in annuity company name. They are all misleading advertisements, because that 9.5%, 11.5%, not ROR, rate of return is not like that. When that amount every year they invest, when it comes to that particular fund, on that they calculate. That is all misleading things. So people should understand, if you don't have time, if you don't have the expertise, then only go for these things and allocate money, not everything into them. Okay, we have one more caller now. Hello? Hello? Who's speaking? ರಾಜೇಶ್ ಅಂತ ಹೇಳಿ. ಹೇಳಿ, ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಈಗ ರುದ್ರಮೂರ್ತಿ ಸರಿಗೆ ನಮಸ್ಕಾರ. ನಂದು ಆ್ಯಕ್ಚುಲಿ ಲಾರ್ಜ್ ಕ್ಯಾಪ್ ಫಂಡ್ಸಲ್ಲೇ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು. ಅದನ್ನು ಎಲ್ಲಿವರೆಗೂ ಹೋಲ್ಡ್ ಮಾಡಬೇಕು ಅಂತ ಪ್ರಶ್ನೆ ಸರ್. So it depends on which shares you are holding ಅಂತ. ಸರ್ ನನ್ನ ಶೇರ್ಸ್ ಇರೋದು ಎಸ್ಕಾಟ್ಸು, ONGC, DLF, ಭಾರತಿ ಏರ್ಟೆಲ್, ಇನ್ಫೋಸಿಸ್, ICICI ಬ್ಯಾಂಕು, ಇಂಡಿಗೋ. ವೆರಿ ಗುಡ್ ಪೋರ್ಟ್ಫೋಲಿಯೋ ಓವರ್-ಆಲ್. ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಬೋದು. ಮಾರ್ಕೆಟ್ ಹ್ಯಾಸ್ ಆಲ್ರೆಡಿ ಬಾಟಮ್ಡ್ ಅಕಾರ್ಡಿಂಗ್ ಟು ಮೀ, ಆರ್ ಅಟ್ ಲೀಸ್ಟ್ ಇಟ್ ಹ್ಯಾಸ್ ಮೇಡ್ ಅ ಟೆಂಪರರಿ ಬಾಟಮ್, ಇಫ್ ನಾಟ್ ಅ ಪರ್ಮನೆಂಟ್ ಬಾಟಮ್. And hold on to these shares, you will get good returns in next 1 year. ONGC is good one to buy now. So all these are stocks which, sir, ನಾನು ಜನರಲ್ ಆಗಿ ಹೇಳದ್ನಲ್ಲ, I will avoid PSU ಅಂತ ಹೇಳಿದ್ದೀನಿ. ಆಫ್ಟರ್ IT my second avoid list is PSU. ಇಲ್ಲಿ ಏನಾಗುತ್ತೆ ಅಂದರೆ ಮೆನಿ ಅ ಟೈಮ್ಸ್, ಇನ್ಕ್ಲೂಡಿಂಗ್ ವ್ಯೂವರ್ಸ್, they want me to answer what they want. I will not answer what they want. I will answer what I want and what is correct. I might go wrong, but you can't force me to say what you want. Correct. And I am saying, if you like ONGC, if you like SBI, you like Canara Bank, put money there only. Don't put it in private bank. Don't put it in ICICI. Karnataka Don't Bank, put how it. it is? Sir, I will only clearly say, ನಾನು ಇದನ್ನ ಹೇಳಿದೆ. Private banks ಸರ್, PSU ಬ್ಯಾಂಕ್ಸ್ ನಲ್ಲಿ ನಾನು ಒಂದೇ ಒಂದು ಶೇರ್ ಆಯ್ಕೆ ಮಾಡೋದಂದ್ರೆ SBI ಅಂದೆ. ಇಫ್ ಯು ಸೇ ಕೆನರಾ ಬ್ಯಾಂಕ್ ಹೇಗಿದೆ, ಕರ್ನಾಟಕ ಬ್ಯಾಂಕ್ ಹೇಗಿದೆ, ಆರ್ ಸಿಂಡಿಕೇಟ್ ಬ್ಯಾಂಕ್ ಹೇಗಿದೆ, it is a private bank. ಸರ್, ಬಟ್ ಮೈ ಪಾಯಿಂಟ್ ಇಸ್, ವಾಸ್ ಇಟ್ ಫುಲ್ಲಿ 100% ಪ್ರೈವೇಟ್ ಬ್ಯಾಂಕ್? ದೆನ್ ಐ ವಿಲ್ ಪ್ರಿಫರ್ ಫೆಡರಲ್ ಬ್ಯಾಂಕ್. ಮಂಗಳೂರು ಅಂದಿದ ತಕ್ಷಣ ಕರ್ನಾಟಕ ಬ್ಯಾಂಕ್ ಇನ್ವೆಸ್ಟ್ ಮಾಡಬೇಕು ಅಂತಲ್ಲ, ಬಟ್ ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಅ ಬ್ಯಾಡ್ ಸ್ಟಾಕ್. ಐ ವಿಲ್ ಪ್ರಿಫರ್ large cap private banks as of today compared to these stocks. Might be 6 months later, I might prefer a PSU bank. Axis Bank ಹೇಗೆ? I will give it fourth choice. First it is ICICI, Kotak Bank, then HDFC Bank, then I will prefer, let us say, fourth bank as Axis. I will not prefer first bank. ನೀವು ಇನ್ನೂ ಒಳ್ಳೆ ಪ್ರಶ್ನೆ ಕೇಳಬೇಕು ಇದಕ್ಕೂ. ಇಂಡಸ್ ಬ್ಯಾಂಕ್ ಹೇಗೆ ಅಂತ ಕೇಳಬೇಕು, ಯಾಕಂದ್ರೆ ಒಂದೇ ದಿವಸ 27% ಬಿತ್ತು. ಇಂಡಸ್ ಇಂಡಿಯಾ ಬ್ಯಾಂಕ್ ಏನ್ ಮಾಡಬೇಕು ಅಂತ. ಈವನ್ ನೌ ಐ ಆಮ್ ಟೆಲ್ಲಿಂಗ್, Indus India Bank exit, even now small recovery you got. Hello. Hello, namaste sir. Namaste, who's speaking? This is Vishal from Bangalore. Shantrama. Vishal from Bangalore. Yes, Vishal. Yes, you can. Hello sir, CA ರುದ್ರಮೂರ್ತಿ ಅವರಿಗೆ ನಮಸ್ಕಾರ. ನಮಸ್ತೆ ಅಪ್ಪ, ಹೇಳುಪ್ಪ. ಸರ್, ನಾನು ನಿಮ್ಮ ಬಿಗ್ ಫ್ಯಾನ್ ಸರ್. ಮತ್ತೆ Thank ನನ್ನ you. ಕ್ವಶನ್ ಒಂದು, ಇದು ಗೌರ್ಮೆಂಟ್ ಎಂಪ್ಲಾಯಿ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಸರ್? ಮತ್ತೆ ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು? ಎಕ್ಸಲೆಂಟ್. ಸೊ ನಾನೇನು ಹೇಳ್ತೀನಿ ಅಂದ್ರೆ, ಇವನ್ ಅಟ್ ರೈಟ್ ಪಾಯಿಂಟ್, ರೈಟ್ ಗವರ್ಮೆಂಟ್ ಎಂಪ್ಲಾಯಿಗೆ ಸಿಪ್
ಸರ್ ಗೌರ್ಮೆಂಟ್ ಎಂಪ್ಲಾಯಿ ಸಿಪ್ ಮಾಡಬಹುದು. ವಾಟ್ ಇಸ್ ಸಿಪ್? ಸಿಪ್ ಕ್ಯಾನ್ ಆಲ್ಸೋ ಬಿ ಡನ್ ಇನ್ ಡೈರೆಕ್ಟ್ ಸ್ಟಾಕ್ಸ್ ಆಲ್ಸೋ. ನೀವು ಒಂದು ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ತಿಂಗಳು ದುಡ್ಡನ್ನ ಯು ಕೀಪ್ ಇನ್ವೆಸ್ಟಿಂಗ್ ಇನ್ ಡೈರೆಕ್ಟ್ ಸ್ಟಾಕ್ಸ್ ವಿಚ್ ವಿ ಹ್ಯಾವ್ ಸ್ಪೋಕನ್, ದಟ್ ಈಸ್ ಆಲ್ಸೋ ಸಿಪ್. ಸೊ ಮೈ ಪಾಯಿಂಟ್ ಇಸ್ ಸಿಪ್ ಅನ್ನ ತುಂಬಾ ದೊಡ್ಡದಾಗೆ ಏನೋ ಕನ್ಫ್ಯೂಸ್ ಮಾಡ್ಕೋಬೇಡಿ. ತಿಂಗಳಿಗೆ ನೀವೇನು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಅಂತಿದ್ದೀರಾ, ನಾನು ತಿಂಗಳಿಗೆ ಒಂದು 5,000 ರೂಪಾಯಿ ಡೈರೆಕ್ಟ್ ಶೇರ್ ಮಾರ್ಕೆಟ್ಗೆ ಹಾಕ್ತೀನಿ, ನಾನು ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ 5,000 ಹಾಕ್ತೀನಿ ಅಂಡ್ ಐ ವಿಲ್ ಬೈ ಶೇರ್ಸ್ ಲೈಕ್ ಲೆಟ್ ಅಸ್ ICICI ಬ್ಯಾಂಕ್, HDFC ಬ್ಯಾಂಕ್, ದಟ್ ಈಸ್ ಆಲ್ಸೋ ಸಿಪ್. ಸಿಪ್ ಇಸ್ ನಥಿಂಗ್ ಬಟ್ ಎವ್ರಿ ಮಂತ್ ಯು ಆರ್ ಇನ್ವೆಸ್ಟಿಂಗ್ ಮನಿ. ಗೌರ್ಮೆಂಟ್ ಎಂಪ್ಲಾಯಿ ಶುಡ್ ನಾಟ್ ಡೂ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಎಲ್ಲೂ ಹೇಳಿಲ್ಲ. ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಡಿ, F&O ಟ್ರೇಡಿಂಗ್ ಮಾಡಬೇಡಿ. ಯಾಕೆ ಅಂದ್ರೆ ನೀವು ಅದು ಮಾಡ್ತಾ ಇದ್ರೆ ಗೌರ್ಮೆಂಟ್ ಕೆಲಸ ಯಾವಾಗ ಮಾಡ್ತೀರಾ? ಸೊ ಗೌರ್ಮೆಂಟ್ ಎಂಪ್ಲಾಯಿ ಶುಡ್ ನಾಟ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಎಲ್ಲೂ ರೂಲ್ ಇಲ್ಲ. ಇವನ್ ಗೌರ್ಮೆಂಟ್ ಎಂಪ್ಲಾಯಿ ಕ್ಯಾನ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಮ್ಯೂಚುವಲ್ ಫಂಡ್ ಮಾಡ್ತೀರಾ ಅಂದ್ರೆ ವೆನ್ ಯು ಡೋಂಟ್ ಹ್ಯಾವ್ ನಾಲೆಡ್ಜ್ ಅಬೌಟ್ ಸ್ಟಾಕ್ ಮಾರ್ಕೆಟ್, ಗೋ ಫಾರ್ ಮ್ಯೂಚುವಲ್ ಫಂಡ್ ಡೆಫಿನೆಟ್ಲಿ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಪಿಕ್ ಅಪ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ರೈಟ್ ನೌ ಅಂಡ್ ಡೋಂಟ್ ಡೂ ಸೆಕ್ಟಾರ್ ಸ್ಪೆಸಿಫಿಕ್ ಮ್ಯೂಚುವಲ್ ಫಂಡ್ಸ್ ಆಲ್ಸೋ. ಕೆಲವ್ರು ಏನ್ ಮಾಡ್ತಾರೆ, ಬರೀ ಒಂದು ಸ್ಪೆಸಿಫಿಕ್ ಸೆಕ್ಟಾರ್ಗೋಸ್ಕರ ಮ್ಯೂಚುವಲ್ ಫಂಡ್ ಗಳನ್ನ ಪಿಕ್ ಮಾಡಿ ಬರೀ ರಿಯಲ್ ಎಸ್ಟೇಟು, ಬರೀ ಇನ್ಫ್ರಾ, ಬರೀ ಫಾರ್ಮಾ, ಈ ತರ ಸೆಕ್ಟಾರ್ ಸ್ಪೆಸಿಫಿಕ್ ಥಿಮ್ಯಾಟಿಕ್ ಸ್ಪೆಸಿಫಿಕ್ ಮ್ಯೂಚುವಲ್ ಫಂಡ್ಸ್ ಗಳಿಗೆ ಹಾಕ್ತಾರೆ. ಡೋಂಟ್ ಡೂ ದಟ್. ಪುಟ್ ಇಟ್ ಇನ್ ಲಾರ್ಜ್ ಕ್ಯಾಪ್, put it in direct investments also, you will make good money. Now I think it is time to wind up. ಇನ್ನೂ ಈಗ 10-20% ಕವರ್ ಆಗಲಿಲ್ಲ. ಇನ್ನು ನಾವು ನೆಕ್ಸ್ಟ್ ನಿಮ್ಮ ಝೂಮಲ್ಲಿ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಕಂಟಿನ್ಯೂಯೇಷನ್ ಮಾಡುವ. ದೆರ್ ಆರ್ ಮೆನಿ ಕೋಡ್ಸ್ ವಿಚ್ ವಿ ಶುಡ್ ರಿಮೆಂಬರ್ ಇನ್ ಸ್ಟಾಕ್ ಮಾರ್ಕೆಟ್. ನೆವರ್ ಡಿಪೆಂಡ್ ಆನ್, ವಾರನ್ ಬಫೆಟ್ ಅವರು ಹೇಳೋದು, ನೆವರ್ ಡಿಪೆಂಡ್ ಆನ್ ಸಿಂಗಲ್ ಇನ್ಕಮ್, ಮೇಕ್ ಇನ್ವೆಸ್ಟ್ಮೆಂಟ್ ಟು ಕ್ರಿಯೇಟ್ ಎ ಸೆಕೆಂಡ್ source. If you buy things which you do not need, soon you will have to sell things you need ante. Correct. So junk stocks kammiyalli sikkide anta tekollodu kuda wrong. Do not save what is left after spending, but spend what is left after saving. Never test the depth of river with both feet. ಒಂದೊಂದೇ ಕಾಲಲ್ಲಿ ನೋಡಿ ಡೆಪ್ತ್ ನೋಡಿ. ಇದಕ್ಕೆ ಇನ್ನೊಂದಿದೆ, ನೀವು ಒಂದ್ ಕಾಲಲ್ಲೂ ನೋಡೋದು ಬೇಡ, ಫಸ್ಟ್ ಬೇರೆಯವ್ರನ್ನ ಬಾವಿಗೆ ಇಳಿಸಿ ಆಳ ನೋಡಿ ಆಮೇಲೆ ನೀವು ಇಳಿಬೇಕು, ಒಂದ್ ಕಾಲು ಹಾಕೋದ್ ಬೇಡ ಅಂತ ಹೇಳ್ತೀವಿ. ಶೇರ್ ಬ್ರೋಕರ್ಸ್ ಎಲ್ಲ ಅದೇ ಮಾಡುದು ಅಲ್ಲ, ಅಂದ್ರೆ ಬೇರೆಯವ್ರಿಗೆ ಕಾಲ್ಗೆ ನೋಡ್ಬೇಕು ಅಂದಾಗ, ಯಾಕಂದ್ರೆ ಒಂದ್ ಕಾಲ್ ನೀವು ಬಾವಿ ಒಳಗಡೆ ಇಟ್ರು, ಒಂದ್ ಕಾಲ್ ಕಲ್ ಮೇಲೆ ಇಟ್ರು ದಡ ಸಿಗಲ್ವಲ್ಲ ಒಂದ್ ಕಾಲಲ್ಲಿ. ಡು ನಾಟ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. Honesty is a very expensive gift. Do not expect it from cheap people. Okay. Stick to your investment strategy. Do not turn temporary decline into permanent losses. The stock market is designed to transfer money from the active to the patient. So patience in share market is also important. ಅದನ್ನ ಅವ್ರು ಹೇಳ್ತಾರೆ ಬಫೆಟ್, ಸ್ಟಾಕ್ ಮಾರ್ಕೆಟ್ ಇಸ್ a space or a tool used to transfer money from impatient to patient. Correct. Without passion you don't have the energy. Without energy you have nothing. Then a simple be fearful when others are greedy. Be greedy and when be others greedy are when fearful. others are fearful. Price is what you pay, Value and is value is what what you get. Big opportunities come infrequently. When it's raining gold, reach for a bucket, not a thimble. Reach for a drum, sir. Do not get paid for activity, you only get paid for being right. ಸೊ ಇಂಥ ಒಳ್ಳೊಳ್ಳೆ ಕೋಟ್ಸನ್ನು ನಾವು ಹೇಳಿದ್ದಾರೆ. ಈಗ ಒಂದು ಉತ್ತಮವಾಗಿ ಕೊನೆಯದಾಗಿ ನಿಮ್ಮ ಒಂದು ಟೇಕ್ ಅವೇ ಮೆಸೇಜ್ ಫಾರ್ ದಿ ವ್ಯೂವರ್ಸ್ ಟುಡೇ, A to Z ಆಫ್ ಸ್ಟಾಕ್ ಇನ್ವೆಸ್ಟಿಂಗ್, ವೆದರ್ ಟು ಬೈ ಆರ್ ಹೋಲ್ಡ್ ಆರ್ ಸೆಲ್. ಟೇಕ್ ಅವೇ ಮೆಸೇಜ್ ಇನ್ ಬ್ರೀಫ್. Yes sir. Sir, ನನ್ನ ಪ್ರಕಾರ according to me this is the best time available ever to put money in stock market. According to me, next 3 years, next 5 years, very 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 big money is available if you buy the right sector and the right stocks. Now it is time to good buy. 100%. Good buy. No. It is good buy into good sector, into good stocks. And what it is, we have discussed during this program. ಆಮೇಲೆ ನಾನು ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ, ಬಫೆಟ್ ಇದನ್ನೇ ಹೇಳೋದು, ಪೀಪಲ್ ಲೂಸ್ ಮನಿ ಇನ್ ಮಾರ್ಕೆಟ್ ಬಿಕಾಸ್ ನೋ ಒನ್ ವಾಂಟ್ಸ್ ಟು ಬಿಕಮ್ ರಿಚ್ ಸ್ಲೋಲಿ. ಎಲ್ಲರಿಗೇನು ಅಂದ್ರೆ ನಾಳೆ ಬೆಳಿಗ್ಗೆ ರಾಕೇಶ್ ಜುಂಜುನ್ವಾಲಾ ಆಗಬೇಕು, ನಾಡಿದ್ದು ಬೆಳಿಗ್ಗೆ ಮುಖೇಶ್ ಅಂಬಾನಿ ಆಗಬೇಕು. ಬಟ್ ರಾಕೇಶ್ ಜುಂಜುನ್ವಾಲಾ took 60 years and Mukesh Ambani also took more than 65 years to do what he is. Rudramurthy became very
42 ಸರ್, ಇನ್ನ ಟೈಮ್ ಇದೆ, ಇನ್ನ ಜಾಸ್ತಿ ಇದೆ, ಇನ್ನ ಮಾಡೋದಿದೆ. ಆಮೇಲೆ ಮನಿ ಇಸ್ ನಾಟ್ ಎವ್ರಿಥಿಂಗ್ ಅಂತ ಓನ್ಲಿ ಅ ರಿಚ್ ಪರ್ಸನ್ ಕ್ಯಾನ್ ಟೆಲ್, ನಾಟ್ ಅ ಪರ್ಸನ್ ವಾಸ್ ನಾಟ್ ಮೇಡ್ ಮನಿ. ಸೊ ಫಾರ್ ಮೀ ಟುಡೇ ಐ ಸೇ ಎಸ್, along with money you need also good relationship, and you also need along with money good health also to enjoy the money what you have made. ನಾನು ಈಗ ತಾನೇ ಓದ್ತಾ ಇದ್ದೆ, ಸಕ್ಸಸ್ ಇಸ್ ನಾಟ್ ಓನ್ಲಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ, ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಇವನ್ ಹೌ ಮೆನಿ ಮೋರ್ ಪೀಪಲ್ ಹ್ಯಾವ್ ಯು ಹೆಲ್ಪ್ಡ್ ಅಂಡ್ ಹೌ ಮೆನಿ ಮೋರ್ ಪೀಪಲ್ become rich because of you, and that is where success depends to me also today. ಸೊ ನಾನು ಇಷ್ಟೇ ಏನು ಹೇಳ್ತೀನಿ, ದುಡ್ಡನ್ನು ನಿಧಾನವಾಗಿ ಮಾಡಿ, ಯೋಚನೆ ಮಾಡಿ ಸರಿಯಾದ ಜವಾಬ್ದಾರಿ ತಗೊಂಡು ಮಾಡಿ. ಆಮೇಲೆ ಡೋಂಟ್ ಟ್ರೈ ಟು ಬಿಕಮ್ ಸೂಪರ್ ರಿಚ್ ವೆರಿ ಫಾಸ್ಟ್, ಯು ವಿಲ್ ಆಲ್ಸೋ ಫಾಲ್ ವೆರಿ ಫಾಸ್ಟ್. ಡೋಂಟ್ ಗೆಟ್ ಐಡಿಯಾ ಫ್ರಮ್ ಫೂಲ್ಸ್, ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದ ಫುಡ್. ಅಂಡ್ ಹಂತವಾಗಿ ಇಫ್ ಯು ಮೇಕ್ ಮನಿ ಓವರ್ ಅ ಪೀರಿಯಡ್ ಆಫ್ ಟೈಮ್, ಡೆಫಿನೆಟ್ಲಿ ಒನ್ ಕ್ಯಾನ್ ಬಿಕಮ್ ಸೂಪರ್ ರಿಚ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಿಲ್ ಗೇಟ್ಸ್ ನ ಲಾಸ್ಟ್ ಕೋಟಲ್ಲೇ ಎಂಡ್ ಮಾಡ್ತೀನಿ. ಇಫ್ ಯು ಆರ್ ಬಾರ್ನ್ ಪುವರ್ ಇಟ್ ಈಸ್ ಅಕ್ಸೆಪ್ಟಬಲ್, ಬಟ್ ಇಫ್ ಯು ಆರ್ ಡೈಯಿಂಗ್ ಪುವರ್ ಯು ಹ್ಯಾವ್ ಆಪ್ಟೆಡ್ ಫಾರ್ ಇಟ್. ಓಕೆ, ಕೊನೆಯದಾಗಿ ಒಂದು ಸುಭಾಷಿತ, ಯಾರಾದರೂ ಇಷ್ಟರವರೆಗೆ ಹಣ ಮಾಡಿದರೆ ಅವರು ಸುಮ್ಮನೆ ಕೂರುವುದಲ್ಲ, ಇನ್ನೂ ಜಾಸ್ತಿ ಮಾಡಲಿಕ್ಕಾಗ್ತದೆ, ಮಾಡಲಿಕ್ಕಾಗದಿದ್ರೆ ಇನ್ನೂ ಈಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ. ಅದಕ್ಕೆ ಸುಭಾಷಿತಕಾರ ಒಂದು ಬ್ಯೂಟಿಫುಲಿ ಹೇಳ್ತಾರೆ, ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ದಟ್ ಮೀನ್ಸ್ ಮನೋರಥೈ, ಇಫ್ ಯು ಎಕ್ಸ್ಪ್ರೆಸ್ ಯುವರ್ ಡಿಸೈರ್ ಯು ಕೆನಾಟ್ ಅಕಂಪ್ಲಿಷ್ ಯುವರ್ ಗೋಲ್. ಅದಕ್ಕೇನು ಮಾಡಬೇಕು? ಕಾರ್ಯಾಣಿ, ಇಫ್ ಯು ಆ್ಯಕ್ಟ್ ಅಪಾನ್ ದೆನ್ ಓನ್ಲಿ ಉದ್ಯಮೇನ ಹಿ ಸಿದ್ಧ್ಯಂತಿ. ದಟ್ ಮೀನ್ಸ್ ಯು ಕ್ಯಾನ್ ಫುಲ್ಫಿಲ್ ಆರ್ ಯು ಕ್ಯಾನ್ ಅಚೀವ್ ಯುವರ್ ಗೋಲ್. ವಾಟ್ ಇಸ್ ದ ಎಕ್ಸಾಂಪಲ್? ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ಕಾಡಿನ ರಾಜ ಸಿಂಹ ಆದರೂ ಕೂಡ ನಾನು ಕಾಡಿನ ರಾಜ ಅಂತ ಹೊಟ್ಟೆ ಹಸುವಾದಾಗ ಬಾಯಿ ಮಾಡಿ ಕೂತ್ರೆ ಯಾವುದೇ ಒಂದು ಪ್ರಾಣಿ ಬಂದು ಅದರ ಬಾಯಿಗೆ ಬೀಳುವುದಿಲ್ಲ. ಕಷ್ಟ. ಕಾಡಿನ ರಾಜ ಸಿಂಹ ಆದರೂ ಕೂಡ ಅದೇ ಹೊಟ್ಟೆ ಹಸಿದ್ರೆ ಬೇಟೆಯಾಡಿದರೆ ಮಾತ್ರ ಅದರ ಹೊಟ್ಟೆ. ಸರ್, ಸಿಂಹ ಸ್ಮಾರ್ಟ್ ಪರ್ಸನ್ ಆದ್ರೆ ನೆನ್ನೆ ನೀವು ಮಾತಾಡ್ದಂಗೆ ಬಾಯಿಗೆ ಹಂಗೆ ಬಂದು ಬೀಳುತ್ತಾ, ಇಲ್ಲ ಹಾರ್ಡ್ ವರ್ಕ್ ಮಾಡಬೇಕಾ? ಅದೇ ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ಆ್ಯಂಡ್ ಇನ್ ದಿ ಡಿಸಿಪ್ಲಿನ್ಡ್ ವೇ ಆಫ್ ಡೂಯಿಂಗ್ ವರ್ಕ್. These three qualities are required to achieve your goal of being wealthy. ಬಹಳ ಒಂದು ಉತ್ತಮವಾಗಿ ಸೊಗಸಾಗಿ ಅತ್ಯಂತ ಹೆಚ್ಚಿನ ಒಂದು ಕಾಲ್ಸ್ ಬಂದದಿದ್ದರೆ ಇವತ್ತಿನ ಒಂದು ಟಾಪಿಕ್ ಅಂತ ಹೇಳ್ತಾ, CA ರುದ್ರಮೂರ್ತಿಯವರಿಗೆ ನಿಮ್ಮ ಅಮೂಲ್ಯವಾದ ಸಮಯ, ಅಮೂಲ್ಯವಾದ ಜ್ಞಾನ ನಮ್ಮ ಎಲ್ಲ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ, ನಮ್ಮ ಕುಡ್ಲ ವಾಹಿನಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು. ಸರ್, ಆಲ್ ಕ್ರೆಡಿಟ್ ಗೋಸ್ ಟು ಗಾಡ್. ಮತ್ತೆ ನಮ್ಮ ವ್ಯೂವರ್ಸ್, ದೇ ಆರ್ ಗಾಡ್. ಸೊ ಅವರ ಮುಖಾಂತರ ಇಂಥ ಒಳ್ಳೆ ಕಾರ್ಯಕ್ರಮ ಇವತ್ತು ಬರೋದಕ್ಕೆ ಸಾಧ್ಯ ಆಯಿತು. ಅವ್ರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಇವನ್ ಕೂಡ್ಲಾ ಟಿವಿ ಆ್ಯಂಡ್ ವೆರಿ 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 ಸ್ಪೆಷಲ್ ಥ್ಯಾಂಕ್ಸ್ ಟು CA SS ನಾಯಕ್ ಸರ್. ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಮಂಗಳೂರಿನಲ್ಲಿ ಅನೇಕ ದೇವಾಲಯಗಳನ್ನು ವಿಸಿಟ್ ಮಾಡೋದಕ್ಕೆ ನನಗೆ ಕೊಟ್ಟು, ಅದರ ಜೊತೆಗೆ ತಮ್ಮ ತಾಯಿನೇನು ವಿಸಿಟ್ ಮಾಡೋದ್ನಲ್ಲ ಅದರಷ್ಟು ಎನರ್ಜಿ ಆ ಎಲ್ಲ ದೇವಾಲಯಕ್ಕೂ 1% ಒಂಚೂರು ಜಾಸ್ತಿ ಇದ್ದಿದ್ದು ನಿಮ್ಮ ತಾಯಿಯ ಎನರ್ಜಿಯಲ್ಲಿ ನಾನು ಏನು ನೋಡಿದ್ದೀನಿ ಅದೆಲ್ಲ ಕೊಟ್ಟಿದ್ದಕ್ಕೋಸ್ಕರ, ನನ್ನ ಟೈಮನ್ನು ಮಂಗಳೂರಿನಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಕ್ಕೋಸ್ಕರ ನಿಮ್ಮ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೀವು ಈ ಒಂದು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಗುರುವಾಗಿ ಅನೇಕ ಜನರಿಗೆ ನಿಮ್ಮ ಒಂದು ಅಪಾರ ಜ್ಞಾನವನ್ನು ಹಂಚಿಕೊಂಡದ್ದಕ್ಕಾಗಿ ನಿಮಗೆ ಮಗದೊಮ್ಮೆ ನಮ್ಮ ಧನ್ಯವಾದಗಳು, ಶುಭಾಶಯಗಳು ಹಾಗೂ ಕೃತಜ್ಞತೆಗಳು. ಥ್ಯಾಂಕ್ ಯು.